ಭದ್ರಾವತಿಯಲ್ಲಿ ಕರ್ತವ್ಯ ನಿರತ ಮಹಿಳಾ ಅಧಿಕಾರಿಗೆ ನಿಂದನೆ ಮಾಡಿದ ಪ್ರಕರಣ ವಿರೋಧ ಪಕ್ಷಗಳು ಮತ್ತು ಮಠಾಧೀಶರುಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಪ್ರಕರಣ ಕುರಿತು ಪ್ರತಿಕ್ರಿಯೆ ನೀಡಿದ ಪ್ರಣವಾನಂದ ಸ್ವಾಮೀಜಿ ಶಾಸಕ ಸಂಗಮೇಶ್ ಮಗನ ಮೇಲೆ ಹರಿಹಾಯ್ದಿದ್ದಾರೆ. ಮಹಿಳಾ ಅಧಿಕಾರಿಗೆ ಯಾರು ಕಾಲ್ ಮಾಡಿದ್ದು ಅಂತ ನಮಗೆ ಗೊತ್ತಿದೆ. ಸಿಟಿ ರವಿಯನ್ನ ಮಹಿಳಾ ನಿಂದನಾ ಕೇಸ್ನಲ್ಲಿ ತಕ್ಷಣ ಬಂಧಿಸಿದ್ರು. ಅದೇ ರೀತಿ ಸಂಗಮೇಶ್ ಮಗನನ್ನ ತಕ್ಷಣ ಬಂಧಿಸಬೇಕು ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಈಡಿಗ ಸಮುದಾಯವನ್ನ ಮುಳುಗಿಸುವ ಹುನ್ನಾರ ಸರ್ಕಾರ ಮಾಡ್ತಾ ಇದೆ. ಮಹಿಳಾ ಅಧಿಕಾರಿಗೆ ರಕ್ಷಣೆ ಇಲ್ಲ, ಬೀದಿಯಲ್ಲಿ ನಿಂತು ನಾವು ಪ್ರತಿಭಟನೆ ಮಾಡಲಿದ್ದೇವೆ ಎಂದು ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆ ನೀಡಿದರು. ಈಡಿಗ ಸಮುದಾಯಕ್ಕೆ ಸೇರಿರತಕ್ಕಂಥ ಶ್ರೀಮತಿ ಜ್ಯೋತಿ ಅವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಕೆಲಸ ಮಾಡುತ್ತಾ ಇದ್ದರು. ಅವರೊಬ್ಬ ನಿಷ್ಠಾವಂತ ಅಧಿಕಾರಿ. ಭದ್ರಾವತಿ ಶಾಸಕ ಶ್ರೀ ಸಂಗಮೇಶ್ ಅವರ ಮಗ ಶ್ರೀ ಬಸವೇಶ್ ಅವರು ಅವರನ್ನು ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿ ಜೀವ ಬೆದರಿಕೆ ಹಾಕಿರೋದು ಅಷ್ಟೇ ಅಲ್ಲ, ಬಸವೇಶನ ಶಿಂಗಿಡಿಗಳು ಗುಂಡಗಳು ಅವರ ಮೇಲೆ ಗಾಡಿಯೂ ಕೂಡ ಮರಳಿನ ಗಾಡಿಯೂ ಕೂಡ ಹತ್ತಿಸಕ್ಕೆ ಪ್ರಯತ್ನ ಪಟ್ಟಿರತಕ್ಕಂಥದ್ದು ಈಗಾಗಲೇ ಮಾಧ್ಯಮದ ಮೂಲಕ ತಿಳಿದು ಬಂದಿದ್ದೇವೆ. ಸಮಾಜದ ಗುರುಗಳಾಗಿ ಅವರನ್ನ ಭೇಟಿಯಾಗಿ ಅವರಿಗೆ ನೈತಿಕ ಬೆಂಬಲನ ಕೊಟ್ಟು ಅವರ ಜೊತೆ ಮಾತನಾಡಿ ಬಂದಿದ್ದೇನೆ. ಅವರ ನೋವನ್ನೇ ಅವರು ಹಂಚಿಕೊಂಡಿದ್ದಾರೆ. ಇಡೀ ರಾಜ್ಯದ ಈಡಿಗ ಸಮುದಾಯ, ನಮ್ಮ 6 ಸಮುದಾಯದ ಪೀಠಗಳಿದ್ದಾವೆ ರಾಜ್ಯದಲ್ಲಿ, ಸಮುದಾಯದ ಮಠಗಳಿದ್ದಾವೆ. ಎಲ್ಲ ಮಠಾಧಿಪತಿಗಳು ಕೂಡ ಮುಂದಿನ ದಿನಗಳಲ್ಲಿ ಬರುತ್ತದೆ. ಇದು ಶ್ರೀಮತಿ ಜ್ಯೋತಿ ಅವರು ಕಾಯಿರ್ತಕ್ಕಂಥ ಅಪಮಾನ ಅಲ್ಲ, ಇಡೀ ರಾಜ್ಯದ ಮಹಿಳಾ ಕುಲಕ್ಕೆ ಮಾಡಿರತಕ್ಕಂಥ ಅಪಮಾನ ಅಷ್ಟೇ ಅಲ್ಲ, ಈಡಿಗ ಸಮುದಾಯದ ಮಹಿಳೆಗಳಿಗೆ, ಹಿಂದುಳಿದ ವರ್ಗದ ಒಂದು ಸಮುದಾಯಕ್ಕೆ ಸೇರಿರತಕ್ಕಂಥ ಒಂದು ಮಹಿಳೆಗೆ ಮಾಡಿರತಕ್ಕಂಥ ಅಪಮಾನ. ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಉಪಮುಖ್ಯಮಂತ್ರಿಗಳೇ, ತಾವು ಆ ಭಾಗ್ಯ ಈ ಭಾಗ್ಯ ಲಕ್ಷ್ಮೀ ಭಾಗ್ಯ ಏನೇನೋ ಹೇಳುತ್ತೀರಿ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡುತ್ತಾ ಇದ್ದೀರಿ? ಆ ಶಾಸಕ ಸಂಗಮೇಶನ ಮಗನ್ನ ಕೂಡಲೇ ಬಂಧಿಸಬೇಕಿತ್ತು. ಅಧಿಕಾರಿ ಒಂದು ವೇಳೆ ಹೆಸರು ಹೇಳಿರ್ಲಿಕ್ಕಿಲ್ಲ, ಮತ್ತೊಂದಿಲ್ಲ, ಮುಗಿದೊಂದಿಲ್ಲ. ಆದರೆ ಸಿಟಿ ರವಿದ ಪ್ರಕರಣದಲ್ಲಿ ನೀವು ಎಷ್ಟು ಬೇಗ ಕ್ರಮ ತಗೊಂಡ್ರು? ರಾಜ್ಯದ 100 ನಾವು ನೋಡಿದ್ದೀವಿ ನಿಮ್ಮ ಸ್ಪೀಡ್. ಯಾಕೆ ಆ ಮೊಬೈಲ್ ಯಾರು ಮಾತನಾಡಿದ್ದಾರೆ, ಯಾರ ನಂಬರ್ಗೆ ಹೋಗಿದೆ, ಹೇಗೆ ಸೌಂಡ್ ಇದೆ, ಯಾರ ಸೌಂಡ್ ಇದೆ, FSL ಕಳಿಸಬೇಕಿತ್ತು, ಎಲ್ಲ ಮಾಡಬೇಕಿತ್ತಲ್ಲ. ಇದು ಯಾವ ಕೆಲಸ ಮಾಡ್ತಾ ಇದಿಲ್ವಲ್ಲ. ಅದಕ್ಕೆ ನಾನು ರಾಜ್ಯ ಸರ್ಕಾರದಲ್ಲಿ ಮಾನ್ಯ ಪರಮೇಶ್ವರ್ ಅವರು ಹೇಳುತ್ತಾರೆ, ಮಾತೆತ್ತಿದರೆ ಸಂವಿಧಾನ ಅಂತ ಹೇಳ್ತೀವಿ. ಇವತ್ತೊಂದು ಮಹಿಳೆಗೆ ಅನ್ಯಾಯ ಆಗಿದೆ, ಆ ಮಹಿಳೆ ಬಗ್ಗೆ ಸಂವಿಧಾನದಲ್ಲಿ ಹೇಳಿ ರಕ್ಷಣೆ ಕೊಡಬೇಕಲ್ಲ ಮಾನ್ಯ ಪರಮೇಶ್ವರ್ ಅವರೇ. ಇವತ್ತು ರಾಜ್ಯದ SC ST ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಂವಿಧಾನದ ರಕ್ಷಣೆ ಇದೆ. ಆದರೆ ಹಿಂದುಳಿದ ವರ್ಗ ಏನಾಗಿದೆ ಅಂದರೆ ಸ್ವತಂತ್ರ ಭಾರತದಲ್ಲಿ ಅತಂತ್ರವಾಗಿ ಬದುಕತಕ್ಕಂಥ ಒಂದು ಸಮುದಾಯ ಆಗಿದ್ದೇವೆ. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ, ಈಡಿಗ ಸಮುದಾಯದ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು ರಾಜ್ಯದಲ್ಲಿದ್ದಾರೆ, ಮಾಸ್ಟರ್ಗಳಿದ್ದಾರೆ. ಯಾರಿಗೂ ಕೂಡ ಒಂದು ಒಳ್ಳೆಯ ಸ್ಥಾನಮಾನವನ್ನೇ ಕೊಟ್ಟಿಲ್ಲ. ಎಲ್ಲರೂ ಕೂಡ ಎಲ್ಲ ಲೋಕಾಯುಕ್ತೆಯಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮೂಲೆ ಗ್ರೂಪ್ ಮಾಡಿದ್ದಾರೆ. ಈಡಿಗ ಸಮುದಾಯದ ಪೊಲೀಸ್ ಅಧಿಕಾರಿಗಳನ್ನೇ, ಈಡಿಗ ಸಮುದಾಯದ ಸರ್ಕಾರಿ ನೌಕರಿಗಾರನ್ನೇ ಮೂಲೆ ಗ್ರೂಪ್ ಮಾಡಿ ಅವ್ರಿಗೆ ಯಾವುದೂ ರೀತಿಯಲ್ಲಿ ಒಂದು ಉನ್ನತವಾದ ಪೋಸ್ಟ್ಗಳನ್ನೇ ಕೊಡಲಿಲ್ಲ. ಒಟ್ಟಾರೆ ಈಡಿಗ ಸಮುದಾಯವನ್ನೇ ರಾಜಕೀಯವಾಗಿ ಮುಗಿಸಬೇಕು, ಸರ್ಕಾರಿ ನೌಕರಿಗಳಾಗಿ ಮುಗಿಸಬೇಕು. ಈ ಸಮುದಾಯ ಸಂಪೂರ್ಣವಾಗಿ ಹಾಳು ಮಾಡೋಕ್ಕೋಸ್ಕರ ರಾಜ್ಯ ಸರ್ಕಾರ ಮಾಡಿರತಕ್ಕಂಥ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಸಂಗಮೇಶ್ MLA ಸ್ಥಾನ ನೈತಿಕ ಹೊಣೆಯೊತ್ತು MLA ಸ್ಥಾನ ರಾಜೀನಾಮೆ ಕೊಡಬೇಕು. ಅಷ್ಟೇ ಅಲ್ಲ, ಸಂಗಮೇಶಕ್ಕೆ ಚೇರ್ಮನ್ ಸ್ಥಾನ ಕೊಟ್ಟಿದೆ, ಯಾವುದೋ ಒಂದು ಚೇರ್ಮನ್ ಇದ್ದಾರೆ. ಕೂಡಲೇ ಮುಖ್ಯಮಂತ್ರಿಗಳು ಈ ಸಮಾಜಕ್ಕೆ ಏನಾದರೂ ಗೌರವ ಕೊಡ್ತೀನಿ ಅಂತಂದರೆ ನಾನು ನನ್ನ ಸಮಾಜದ ಈಡಿಗ ಸಮುದಾಯದ ಶಾಸಕರುಗಳಿಗೂ ಹೇಳುತ್ತಾ ಇದ್ದೀನಿ. ಸೊರಬ, ಸಾಗರ ರಾಜ್ಯದ 6 ಜನ ಶಾಸಕರುಗಳು, ಅದರಲ್ಲಿ ಒಬ್ಬರು ಮಂತ್ರಿ, 2 MLC ಎಲ್ಲರಿಗೂ ಹೇಳುತ್ತಾ ಇದ್ದೀನಿ, ಇದು ಬಗ್ಗೆ ತಾವು ಪಕ್ಷ ನೋಡಬಾರದು, ಪಕ್ಷ ನೋಡಂಗಿಲ್ಲ. ಇಲ್ಲಿ ಕೂಡಲೇ ಒತ್ತಡ ತರಬೇಕು. ಒಂದು ವೇಳೆ ಈಡಿಗ ಸಮುದಾಯದ ಈ ಒಂದು ಮಹಿಳೆಯನ್ನೇ ಅಪಮಾನ ಮಾಡಿದ್ದಕ್ಕೆ ರಾಜ್ಯ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ಸಮಾಜ ಕೂಡಲೇ ನಾವು ಸಭೆ ಸೇರುತ್ತೇವೆ. ಸಭೆ ಸೇರಿಬಿಟ್ಟು ಅಂತಿಮ ನಿರ್ಣಯಕ್ಕೆ ಬರ್ತೀವಿ. ಸಂಗಮೇಶನ ಮಗನ ಮೇಲೆ ಗುಂಡ ಹಾಕಬೇಕು. ಇದು ಇವತ್ತಿನಿಂದ ಪ್ರಾರಂಭ ಆಗಿದೆ ಅಲ್ಲ, ಅದೇನು ಭದ್ರಾವತಿ ಹೊಸ ರಿಪಬ್ಲಿಕ್ ಏನು ಅಲ್ಲ, ಈ ಕಾನೂನು ಅಡಿಯಲ್ಲಿ ಬರುತ್ತದೆ.
ಈಡಿಗ ಸಮುದಾಯಕ್ಕೆ ಸ್ವಾಭಿಮಾನ ಇದೆ. ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯ ಕೊಟ್ಟಿರ್ತಕ್ಕಂಥ ಸಮುದಾಯ, ಬಂಗಾರಪ್ಪರು ಹುಟ್ಟಿರ್ತಕ್ಕಂಥ ಸಮುದಾಯ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಬಂಗಾರಪ್ಪನ ಮಗನೂ ಕೂಡ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದೆ. ಅವರು ಕೂಡ ನಾನು ಮನವಿ ಮಾಡುತ್ತೇನೆ, ತಾವು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಿ, ಮಹಿಳೆಗೆ ರಕ್ಷಣೆ ಕೊಡಬೇಕಾಗುತ್ತೆ. ಯಾವುದು ಉಡಾಪಿ ಉತ್ತರಗಳನ್ನು ನಡೆಯಲ್ಲ. ಅವರ ಯಾರಿಬ್ಬರನ್ನ ಕೇಸ್ ಮಾಡಿದ್ದಾರೆ, ಯಾರಿಬ್ಬರ ಮೇಲೆ ತಗೊಂಡಿದ್ದಾರೆ, ಸಾಧ್ಯ ಆಗುವುದಿಲ್ಲ. ಸಂಗಮೇಶ್ನ ಮಗನ ಮೇಲೆ ಕೂಡಲೇ ಬಂಧಿಸಬೇಕು. ನಾನೀಗ SP ಹತ್ರ ಹೋಗ್ತಾ ಇದ್ದೀನಿ, SP ಆಫೀಸಿಗೆ ಹೋಗ್ತಾ ಇದ್ದೀನಿ, SP ಭೇಟಿ ಆಗ್ತೀನಿ, ದೂರು ಕೂಡ ರೆಡಿ ಮಾಡಿದ್ದೀವಿ. ಅವರ ಹೆಸರು ಮೆನ್ಷನ್ ಮಾಡಿ ಶಕ್ತಿಪೀಠದಿಂದ ದೂರನ್ನು ಕೊಡ್ತಾ ಇದ್ದೀನಿ. ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಆ ಕ್ರಮ ಇವರ ಮೇಲೆ ತೆಗೆದುಕೊಂಡಿಲ್ಲ, ಬಂಧಿಸಲಿಲ್ಲ ಅಂತಂದರೆ ರಾಜ್ಯದ ಈಡಿಗ ಸಮುದಾಯ ಬೀದಿಯಲ್ಲಿ ಇಳಿದು ಹೋರಾಟ ಮಾಡುತ್ತೀನಿ ಅಂತಕ್ಕಂಥದ್ದು ನಾನಿವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮಹಿಳಾ ಇವತ್ತು ರಾಜ್ಯದ ಶ್ರೀಮತಿ ಮಹಿಳಾ ಆಯೋಗದ ಅಧ್ಯಕ್ಷೆ, ಅವರ ಹೆಸರು ಏನಾಯ್ತಲ್ಲ, ಅವ್ರಿಗೆ ಕೇಳಿ ನೀವು ಝೊಮ್ಯಾಟೊ ಕೇಸ್ ಮಾಡಬೇಕಲ್ಲ, ನೀವು ಝೊಮ್ಯಾಟೊ ಕೇಸ್ ಮಾಡಬೇಕಿತ್ತಲ್ಲ, ಯಾಕೆ ಮಾಡ್ತಾ ಇಲ್ಲ ನೀವು? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಒಬ್ಬ ಮಹಿಳಾ ಅಧಿಕಾರಿಗೆ ರಕ್ಷಣೆ ಇಲ್ಲ. ಬೆಳಗಾವಿಯಲ್ಲಿ ಮೊನ್ನೆ ಒಬ್ಬ ಅಧಿಕಾರಿ ಡೆತ್ ಆಯಿತು. ಸರ್ಕಾರಿ ಮತ್ತೆ ಇನ್ನೊಂದು ಇದೆ, ಇವತ್ತು ಜ್ಯೋತಿ ಅವರು ಹಿಂದುಳಿದ ವರ್ಗದ ಅಧಿಕಾರಿಗಳ ಮೇಲೆ ಅದೇ ಇಲಾಖೆಯ ಮೇಲ್ವರ್ಗದವರ ದಬ್ಬಾಳಿಕೆ, ದೌರ್ಜನ್ಯ ಮತ್ತು ಮೇಲ್ವರ್ಗದ ರಾಜಕಾರಣಿಗಳ ದಬ್ಬಾಳಿಕೆ, ದೌರ್ಜನ್ಯ ಅದು ಈಗ ನಡೀತಾ ಇಲ್ಲ. ಕಾಂಗ್ರೆಸ್ ರಾಜ್ಯ ಸರ್ಕಾರ ಬಂದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳ ಅಧಿಕಾರಿಗಳ ಮೇಲೆ ಅವರನ್ನ ಸ್ಥಾನಮಾನ ಕೊಡದೆ, ಒಳ್ಳೆ ಪೋಸ್ಟ್ಗಳು ಕೊಡದೆ ಇಡೀ ಹಿಂದುಳಿದ ವರ್ಗವನ್ನೇ ಬೀದಿ ಪಾರಾಯಿ ಕೆಲಸ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಗಮನಿಸಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಮಾತೆತ್ತಿದಂದ್ರೆ ರಕ್ಷಣೆ, ಸಂವಿಧಾನ, ಹಿಂದುಳಿದ, ಅಹಿಂದ ಎಂದು ಹೇಳಿಕೊಂಡು ಬಂದಿದ್ದೀರಿ. ಆ ಸಂಗಮೇಶನ ಚೇರ್ಮನ್ ಸ್ಥಾನ ಕಿತ್ತಾಕೋಬೇಕಾಗುತ್ತೆ, ಮಗನ್ನ ಒದ್ದೊಳಗೆ ಜೈಲು ಹಾಕಬೇಕಾಗುತ್ತೆ ಶಾಸಕನ. ಇಷ್ಟು ನಾನು ಹೇಳುತ್ತಾ ಇದ್ದೀನಿ. ಪ್ರೆಸ್ ಮೀಟ್ ಇದೆ ಅಂದರೆ SP ಭೇಟಿ ಆಗ್ತೀನಿ. ಮುಂದಿನ ದಿನಗಳಲ್ಲಿ ಆ ಮಹಿಳೆಗೂ ಕೂಡ ಯಾವುದಾದ್ರೂ ಕಿರುಕು ಅವರ ಹಿಂಬಾಲಕರ ಕಡೆಯಿಂದ ಮತ್ತೊಂದು ಮಾಡಿದ್ರೆ ಭದ್ರಾವತಿ ಚಲೋ ಕಾರ್ಯಕ್ರಮಕ್ಕೆ ಈಡಿಗ ಸಮಾಜ ನೇತೃತ್ವ